ತ್ರಿವಿಕ್ರಮ್ ಅವರ ಕಣ್ಣಲ್ಲಿ ನೀರು ನೋಡಿ ನನಗೂ ತುಂಬ ಬೇಜಾರಾಯಿತು. ಯಾಕಂದರೆ ಅವರು ಅಷ್ಟು ಸೆಂಟಿಮೆಂಟಲ್ ಆಗಿ ಧರ್ಮ ಅವರನ್ನು ಅಟ್ಯಾಚ್ ಆಗಿದ್ದರು. ಹಾಯ್, ಹಲೋ, ನಮಸ್ತೆ. ಸೊ ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿನ ಬಿಗ್ ಬಾಸ್ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಹೇಳಿದ್ರೆ, ಫಸ್ಟ್ ನನಗೆ ಖುಷಿಯಾಗಿದ್ದು ತ್ರಿವಿಕ್ರಮ್ ಅವರು ಫಾರ್ಮಿಗೆ ಬಂದ್ರು. ಅಂದ್ರೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನನ್ಗೆ ಅವರೇ ನನ್ನ ಅಂದ್ರೆ ಅವರೇ ನನ್ನ ಫೇವರೇಟ್, ಇವರೇ ನನ್ನ ಫೇವರೇಟ್, ಅಥವಾ ಇವರಿಗೆ ನಾನು ಸಪೋರ್ಟ್ ಅಂತ ನಾನು ಯಾವತ್ತೂ ಮಾಡಲ್ಲ. ನನ್ನ ಪ್ರಕಾರ ಯಾರು ಗೆಲ್ತಾರೆ, ನನ್ನ ಪ್ರಕಾರ ಯಾರು ಒಳ್ಳೆಯವರು, ನನ್ನ ಪ್ರಕಾರ ಯಾರು ಒಳ್ಳೆಯ ರೀತಿ ಆಟ ಆಡ್ತಾ ಇದ್ದಾರೆ ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ನನ್ನ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ತ್ರಿವಿಕ್ರಮ್ ಮತ್ತು ಮಂಜು ಒಟ್ಟಾಗಿ ಆಟವನ್ನು ಶುರು ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಬಂದಿದ್ದೆ ತಡ ಎಲ್ರಿಗೂ ಪುಕ್ಕು ಸ್ಟಾರ್ಟ್ ಆಗಿದೆ. ಇಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಏನ್ ಮಾತಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಒಂದು ಕಮೆಂಟ್ ಮಾಡಿದ್ದು ಅವರಿಗೆ ಅನಿಸಿದ್ದು. ಸೊ ಇವರಿಗೆ ಅನಿಸಿದ್ದನ್ನ ವಿಡಿಯೋ ಎಲ್ಲ ಪ್ಲೇ ಮಾಡಿದ್ರೆ ಈ ಐಶ್ವರ್ಯ ಮತ್ತು ಶಿಶಿರ್ ಅವರು ಮುಖಾನೇ ತೋರಿಸ್ಲಿಕ್ಕೆ ಆಗಲ್ಲ, ಅಷ್ಟು ಮಾತಾಡಿದ್ದಾರೆ ಅವರು. ಈ ಭವ್ಯಂದಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮಂಜಣ್ಣಂದಾಗಿರ್ಬೋದು, ಗೌತಮಿಂದಾಗಿರ್ಬೋದು, ಅದೇ ಮೋಕ್ಷಿತ ಇವಾಗ ಶಿಶಿರ್ ಅವ್ರ ಜೊತೆ ಇದ್ದಾರೆ, ಅದೇ ಮೋಕ್ಷಿತ ಬಗ್ಗೆ ಐಶ್ವರ್ಯ ಅವರೆಷ್ಟು ಮಾತಾಡಿಲ್ಲ. ಸೊ ಏನ್ ಗೊತ್ತಾ, ಮಾತಾಡೋದು ತಪ್ಪಲ್ಲ, ನಾನು ಹೇಳಲ್ಲ ಅದು ಮಾತಾಡಬಾರ್ದು ಅಂತ. ಅಲ್ಲಿ ಇರೋದೇ ಒಂದು 14 ಜನ, ಅವ್ರಿಗೆ 14 ಜನ ಅದೇ ಪ್ರಪಂಚ. ಸೊ 14 ಜನರ ಹತ್ರನೇ ಮಾತಾಡ್ಬೇಕು. ಆದ್ರೆ ಅವರ ಬಗ್ಗೆ ಬೇರೆಯವರು ಮಾತಾಡಿದಾಗ ಅವ್ರಿಗೆ ಹೇಗೆ ನೆಗೆಟಿವ್ ಆಗಿ ತಗೊಳ್ತಾರೋ, ಬೇರೆಯವರು ಆ ರೀತಿ ಮಾತಾಡಿದಾಗ ಪಾಸಿಟಿವ್ ಆಗಿ ತಗೊಳ್ಬಹುದು ಅದನ್ನ. ಸೊ ಇಲ್ಲಿ ಭವ್ಯ ಅವರಿಗೆ ವಿಕ್ರಮ್ ಅವ್ರ ಮೇಲೆ ಸ್ವಲ್ಪ ಡೌಟ್ ಬಂದಿದೆ. ಮೋಕ್ಷಿತ್ ಅವರಂತೂ ವಿಕ್ರಮ್ ಅವರನ್ನ ಫುಲ್ ಆಗಿ ನೆಗೆಟಿವ್ ಶೇಡ್ ಅಲ್ಲೇ ಇಟ್ಟಿದ್ದಾರೆ. ಸೊ ಇವತ್ತಿನ ಬಿಗ್ ಬಾಸ್ ತುಂಬಾ ಹೀಟ್ ಆಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ವೀಕೆಂಡ ಅಥವಾ ಗಾನ ಭಜಾನನ ಅಂತ ನನ್ಗೆ ಡೌಟ್ ಆಯ್ತು. ಯಾಕಂದ್ರೆ ಲಿಟ್ರಲಿ 20 ನಿಮಿಷ ಒಂದು ಸ್ಕ್ರೀನ್ ಅಲ್ಲಿ ಒಂದು ಇದು ಬರೋದು, ಸಾಂಗ್ ಹಾಕೋದು, ಡ್ಯಾನ್ಸ್ ಮಾಡೋದು, ಲಿಟ್ರಲಿ 20 ನಿಮಿಷ ಅದಕ್ಕೆ ತೆಗೆದ್ರು. ಅಂದ್ರೆ ಸುದೀಪ್ ಅವರು ಇದ್ದು ಕೂಡ ಟಿ ಆರ್ ಪಿಗೋಸ್ಕರ ಕಲರ್ಸ್ ಕನ್ನಡ ಇಷ್ಟು ಕಷ್ಟ ಪಡ್ತಾ ಇದೆ ಅಂತ ಒಂದು ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದಂಗೆ ಕಾಣ್ತಾ ಇತ್ತು. ಯಾಕಂದ್ರೆ ವೀಕೆಂಡ್ ಅಂದ ಕೂಡಲೇ ಕಿಚ್ಚ ಸುದೀಪ್ ಅವರು ಬಂದು ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬಿಟ್ಟು ನಾಮಿನೇಷನ್ ಇಂದ ಫ್ರೀ ಮಾಡ್ತಾರೆ, ಅದೆಲ್ಲ ಓಕೆ. ಆದ್ರೆ ಲಿಟ್ರಲಿ ಈ ತರ ಒಂದು ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಇದ್ದಾರೆ ಅಂದ್ರೆ ಈ ಬಿಗ್ ಬಾಸ್ ಟೀಮ್ ಅವರು ಯಾವ ರೇಂಜ್ಗೆ ಪರದಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ನನ್ಗೆ ಅಂದ್ರೆ ಬಂದೇ ಮಾಡ್ಬಿಡೋಣ, ಯಾಕೆ ಸುಮ್ನೆ ನೋಡ್ತಾ ಇದ್ದೇನಂತ ಅನ್ನೋಷ್ಟು ಅಷ್ಟು ನನ್ಗೆ ಇರಿಟೇಷನ್ ಸ್ಟಾರ್ಟ್ ಆಯ್ತು. ಸೊ ಅಷ್ಟು ಲ್ಯಾಗ್ ಅಂದ್ರೆ ಒಂದೊಂದು ಸೆಕೆಂಡ್ 2 ಸೆಕೆಂಡ್ ಓಕೆ, ಅದು ಬಿಟ್ಟು ಒಂದೊಂದು ಸಾಂಗ್ಸ್ ಅಂತೂ 2 ನಿಮಿಷ ಪ್ಲೇ ಆಗ್ತಾ ಇತ್ತು. ಇಲ್ಲಿ ಮಂಜು ಮತ್ತು ತ್ರಿವಿಕ್ರಮ್ ಅವರು ಸೇರ್ಕೊಂಡಿದ್ದು ಮನೆಯವರು ಎಲ್ಲರೂ ನಿದ್ದೆ ಕೆಡಿಸಿದೆ. ಅದರಲ್ಲಂತೂ ಈ ಚೈತ್ರ ಕುಂದಾಪುರ, ಐಶ್ವರ್ಯ, ಶಿಶಿರ್, ಮೋಕ್ಷಿತಾ ಅವ್ರದ್ದಂತೂ ತಲೆನೇ ಕೇಳಿಸ್ಬಿಟ್ಟಿದೆ. ಸೊ ಇಲ್ಲಿ ಮನೆಯವರು ಒಟ್ಟೊಟ್ಟಿಗೆ ಸೇರ್ಬಿಟ್ಟು ತ್ರಿವಿಕ್ರಮ್ ಅವರು ಮತ್ತು ಮಂಜಾ ಅವರ ಆಟಕ್ಕೆ ಬ್ರೇಕ್ ಹಾಕುವ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ಒಳಗೊಳಗಡೆ ಕತ್ತಿ ಮಸಿತಾ ಇದ್ದಾರೆ. ಇಲ್ಲಿ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ, ಸುದೀಪ್ ಅವರು ಯಾತಕ್ಕಾಗಿ ಐಶ್ವರ್ಯ ಮತ್ತು ಶಿಶಿರ್ ಮತ್ತು ಮೋಕ್ಷಿತಾ ಅವರನ್ನ ಪದೇ ಪದೇ ಸೇಫ್ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಅಂದ್ರೆ ನಾನು ವೋಟಿಂಗ್ ಎಲ್ಲ ಮಾಡ್ತಾ ಇರ್ತೇನೆ. ಅದರಲ್ಲಿ ವೋಟಿಂಗ್ ಅಲ್ಲಿ ಹೈಯೆಸ್ಟ್ ಇರುವವರನ್ನ ಲಾಸ್ಟ್ ಟಾಪ್ ಅಲ್ಲಿ ಇಡ್ತಾರೆ. ಇವಾಗ ಸೊ ನಾನ್ ನೋಡಿದ ಪ್ರಕಾರ ತ್ರಿವಿಕ್ರಮ್ ಅವರು ಮತ್ತು ಮಂಜು ಅವರು ಮತ್ತು ಗೌತಮಿ ಅವರೆಲ್ಲ ಟಾಪ್ ಅಲ್ಲಿ ಇದ್ರು. ಇಲ್ಲಿ ಮೋಕ್ಷಿತಾ ಅವರನ್ನ ಫಸ್ಟ್ ಸೇವ್ ಮಾಡಿದ್ರು. ಯಾವ ಲೆಕ್ಕದಲ್ಲಿ ಆ ತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಸೊ ನೋಡೋಣ ಏನೇನ್ ಆಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾಳೆಯಿಂದ ಅಂತೂ ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಅಂತೂ ಮಜಾ ಇದ್ದೇ ಇರುತ್ತೆ. ಯಾಕಂದ್ರೆ 2 ಹುಲಿಗಳನ್ನ ಹೊಡೆಯೋಕೆ ಎಲ್ಲಾ ಅಂದ್ರೆ ಜಿಂಕೆಗಳು ಅಂತಾನೆ ಹೇಳ್ಬೋದು ಧನರಾಜ್ ಅವರ ಭಾಷೆಯಲ್ಲಿ ಒಟ್ಟಾಗಿದೆ ಅಂತ ಅನ್ಸುತ್ತೆ ನನ್ಗೆ. ಇಲ್ಲಿ ಒಂದು ಆಟ ಅಂತೂ ಶುರುವಾಗಿದೆ. ವಿಕ್ರಮ್ ಅವರು ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಅನ್ನ ಬಿಟ್ಟು ಒಂದು ಹಾರ್ಡ್ ಅಂದ್ರೆ ಒಂದು ಡಾರ್ಕ್ ಶೇಡ್ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಚೈತ್ರ ಅವರು ಹೋಗ್ತೇನಂತ ಕನ್ಫರ್ಮ್ ಇದ್ದು ಅವರು ಹೇಳ್ತಾ ಇದ್ದಾರೆ, ನಾನಿದ್ರೆ ನೆಕ್ಸ್ಟ್ ವೀಕೆಂಡ್ ಆಟ ಶುರುವಾಗುತ್ತೆ ಅಂತ. ಇದನ್ನ ಕಳೆದ ಫಸ್ಟ್ ಸೆಕೆಂಡ್ ವೀಕ್ ಅವರು ನಾಮಿನೇಟ್ ಆದಾಗಿಂದನೂ ನಾನು ಕೇಳ್ತಾ ಇದ್ದೇನೆ. ಏನವರು ಚೈತ್ರ ಕುಂದಾಪುರ ಅವರು ಏನ್
ಹೇಳಕ್ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ನಾಮಿನೇಷನ್ ಪ್ರಕ್ರಿಯೆ ಇದ್ದಾಗ ಶಿಶಿರ್ ಅವ್ರ ಜೊತೆನೂ ಒಂದು ಮಾತು ಹೇಳ್ತಾರೆ. ನಾನು ಒಂದು ಈ ವಾರ ಇದು ನಾಮಿನೇಷನ್ ಆಗಿಲ್ಲ ಅಂದ್ರೆ ನನಗೆ ಒಂದು ಇದು ಬರುತ್ತೆ, ಅಂದ್ರೆ ಮನೆಯವ್ರು ಬರ್ತಾರೆ, ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಅವರ ಮನೆಯವ್ರು ಬರ್ತಾರೆ, ಅವಾಗ ನನಗೆ ಕೆಲವೊಬ್ಬರ ಬಣ್ಣ ಬಯಲ್ ಮಾಡ್ಲಿಕ್ಕೆ ಇದೆ ಅಂತ ಹೇಳ್ತಾರೆ. ಸೊ ಚೈತ್ರ ಅವರು ಏನು ಹೇಳಕ್ ಹೊರಟಿದ್ದಾರೆ ಅನ್ನೋದು ಅವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲ ಅಂತ ಕಾಣುತ್ತೆ. ಸೊ ವೋಟಿಂಗ್ ಲಿಸ್ಟ್ ನೋಡಿದಾಗ ಲೀಸ್ಟ್ ಕೊನೆಯಲ್ಲಿ ಇದ್ದಿದೆ ಚೈತ್ರ ಕುಂದಾಪುರ. ಆದ್ರೆ ಅಂದ್ರೆ ಹೊರಗಡೆ ನ್ಯೂಸ್ ಬಂದಿರೋದು ಧರ್ಮ ಅವರು ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಾನಿವಾಗ ಇನ್ನೂ ಅದನ್ನ ಪೂರ್ತಿ ನೋಡ್ತಾ ಇಲ್ಲ, ನನ್ಗೆ 10:10ಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇದನ್ನ. ಸೊ ಇಲ್ಲಿ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಎಲ್ಲವೂ ಒಂದು ಸ್ಕ್ರಿಪ್ಟೆಡ್ ರೀತಿಯೇ ನನಗೆ ಕಾಣ್ತಾ ಇದೆ. ಅಂದ್ರೆ ಎಲ್ಲ ಓಕೆ, ವಿಡಿಯೋ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು, ಅಂದ್ರೆ ಚೈತ್ರ ಕುಂದಾಪುರ ಅವರಿಗೆ ಲೀಸ್ಟ್ ಅಂದ್ರೆ ಲಾಸ್ಟ್ ಅಲ್ಲಿ ಇದ್ದವರು ಹೆಂಗ್ ಸೇಫ್ ಆಗ್ತಾರೆ ಅಂತ ನನ್ನ ಕ್ವಶನ್ ಆಕ್ಚುಲಿ. ಇಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಎಷ್ಟು ಸರಿ? ತ್ರಿವಿಕ್ರಮ್ ಅವರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದೆಲ್ಲ ಕಂಪ್ಲೇಂಟ್ ಅಲ್ವಾ? ಸೊ ಈ ಉಳಿದವರು ಮ್ಯಾನಿಪುಲೇಟ್ ಮಾಡ್ತಾ ಇಲ್ವಾ? ಅಂದರೆ ಏನಂದರೆ ಎಲ್ರಿಗೂ ತಾನು ಸೇಫ್ ಆಗಿರಬೇಕು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ವೀಕ್ ನನ್ನ ಪ್ರಕಾರ ಚೈತ್ರ ಕುಂದಾಪುರ ಇಲ್ಲಾಂದರೆ ಐಶ್ವರ್ಯ ಅವರು ಹೊರಗಡೆ ಹೋಗ್ತಾರೆ, ಇದು 100%. ಯಾಕಂದರೆ ತ್ರಿವಿಕ್ರಮ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅಂತ ಅನಿಸ್ತು ನನಗೆ. ಸೊ ಇಲ್ಲಿ ಧರ್ಮ ಅವರು ಹೋಗ್ತಾರೆ ಅಂತ ಮಧ್ಯಾಹ್ನನೇ ನನಗೆ ಒಂದು ವಿಟಿನೋ ಅಥವಾ ಏನೋ ಬಂದಿತ್ತು. ಸೊ ಗೊತ್ತಿತ್ತು ನನಗೆ ಧರ್ಮ ಅವರು ಹೋಗ್ತಾರೆ ಅಂತ. ನಿಜವಾಗ್ಲೂ ಕಣ್ರಿ, ಧರ್ಮ ಅವರು ಅಂದರೆ ಹೊರಗಡೆ ಬರುವಾಗ ತ್ರಿವಿಕ್ರಮ್ ಅವರು ಅಳ್ತಾ ಇದ್ದಿದ್ದು ನೋಡಿ ನನ್ನ ಕಣ್ಣಲ್ಲೂ ನೀರು ಬಂತು. ಅಂದರೆ ಅವರು ಆಟವನ್ನು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಒಂದು ಕಡೆ ಚೈತ್ರ ಅವರ ಭಾಷಣವನ್ನು ಸ್ಟಾರ್ಟ್ ಮಾಡಿದ್ರು ಬಿಗ್ ಬಾಸ್ ಒಳಗಡೆ, ಅಂದರೆ ಸೇಫ್ ಆಗಿದ್ದಕ್ಕೆ. ಅಲ್ಲಿ ಒಂದು ಕಡೆ ನಮ್ಮ ಧರ್ಮಕೀರ್ತಿರಾಜ್, ಅದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ ನೋಡಿದ್ರಲ್ಲಿ ಎಲ್ಲ ಕಡೆ ಹೋಗಿ ಆ ದೇವರನ್ನು ಕೈ ಮುಗಿಯೋದಾಗಿರಲಿ ಅಥವಾ ಎಲ್ಲ ಕಡೆ ಹೋಗಿ ಅವರನ್ನೊಂದು ಆ ಒಂದು ಇದಿದೆಯಲ್ಲ, ಶ್ರದ್ಧೆ ಇದೆಯಲ್ಲ, ಅದು ಇದುವರೆಗೂ ನಾನು ಯಾರಲ್ಲೂ ನೋಡಿಲ್ಲ ರೀ. ನಿಜವಾಗ್ಲೂ ಇಷ್ಟೊಂದು ಒಳ್ಳೆ ಮನಸ್ಸಿನ ಕ್ಯಾರೆಕ್ಟರನ್ನು ಬಿಗ್ ಬಾಸ್ ಅವರು ಹೊರಗಡೆ ಹಾಕಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅಂದರೆ ಅವರು ಅವ್ರತನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಅಂದರೆ ಅವ್ರತನ ಆಟ ಆಡ್ತಾ ಇದ್ರು. ಸೊ ಬಿಗ್ ಬಾಸ್ಗೆ ಬೇಕಾಗಿದ್ದು ಜಗಳ ಜಗಳ ಜಗಳ. ಯಾಕಂದರೆ ಧರ್ಮಕೀರ್ತಿರಾಜ್ ಅವರು ಅದನ್ನು ಮಾಡಿಲ್ಲ, ಅದಕ್ಕೋಸ್ಕರ ಹೊರಗಡೆ ಬಂದರು. ತ್ರಿವಿಕ್ರಮ್ ಅವರ ಕಣ್ಣಲ್ಲಿ ನೀರು ನೋಡಿ ನನಗೂ ತುಂಬ ಬೇಜಾರಾಯಿತು. ಯಾಕಂದರೆ ಅವರು ಅಷ್ಟು ಸೆಂಟಿಮೆಂಟಲ್ ಆಗಿ ಧರ್ಮ ಅವರನ್ನು ಅಟ್ಯಾಚ್ ಆಗಿದ್ದರು. ಸೊ ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ, ಒಳ್ಳೆಯವರಿಗೆ ದಿನ ಇಲ್ಲ, ಒಳ್ಳೆಯವರಿಗೆ ಕಾಲ ಇಲ್ಲ, ಒಳ್ಳೆತನಕ್ಕೆ ಗೆಲುವಿಲ್ಲ ಅಂತ ಬಿಗ್ ಬಾಸ್ ಅವರು ತೋರಿಸ್ಕೊಟ್ರು. ಯಾಕಂದರೆ ಧರ್ಮ ಅವರು ಹೊರಗಡೆ ಬಂದಿದ್ದು ನಂಬಲಾಗದ ಸತ್ಯ. ಯಾಕಂದರೆ ಅವರು ಚೆನ್ನಾಗಿ ಆಡ್ತಾ ಇದ್ರು, ಎಲ್ಲೋ ನ್ಯೂಟ್ರಲ್ ಆಗಿದ್ರು ಅಂತ ಒಂದು ಕಡೆ ಆಗಿದ್ದರೆ ಅವ್ರತನವನ್ನು ಬಿಟ್ಟು ಕೊಡಲೇ ಇಲ್ಲ ಅನ್ನೋದು ಇನ್ನೊಂದು ಕಡೆ. ಸೊ ಏನು ಮಾಡೋದು, ಆಗೋದೆಲ್ಲ ಬಿಗ್ ಬಾಸ್ ಕಡೆಯಿಂದಾನೆ. ಸೊ ಇವತ್ತಿನ ಇಷ್ಟು ಅಂತ ಹೇಳ್ತಾ, ಸೊ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್.